ಸತತ ಪರಿಶ್ರಮದಿಂದ ಸಮಾಜದಲ್ಲಿ ಉನ್ನತಿ ಸಾಧ್ಯ. ಜಿ.ಎಂ. ಹೊಸಮನಿ. ಅಂದಿನ ದಿನಗಳಲ್ಲಿ ಶಿಕ್ಷಕರು ಕಠಿಣವಾದ ಬೋಧನೆ ಮೂಲಕ ಶಿಕ್ಷಣ ನೀಡಿದ್ದರಿಂದ ವಿದ್ಯಾರ್ಥಿಗಳು ಸತತ ಪರಿಶ್ರಮ ವಹಿಸಿ ಶಿಕ್ಷಣ ಕಲಿಯುವ ಮೂಲಕ ಇಂದು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಉನ್ನತಿಯಾಗಲು ಸಾಧ್ಯವಾಗಿದೆ ಎಂದು ಶಿಕ್ಷಕ ಜಿ.ಎಂ. ಹೊಸಮನಿ ಹೇಳಿದರು. ಅವರು ಪಟ್ಟಣದ ಮೊಗಜಿ ಮಂಗಲ ಭವನದಲ್ಲಿ 2001-2ನೇ ಸಾಲಿನ ಶ್ರೀ ಗವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಹಿಂದೆ ಶಿಕ್ಷಕರನ್ನು ಕಂಡರೆ ವಿದ್ಯಾರ್ಥಿಗಳಿಗೆ ಗೌರವದ ಜೊತೆ ಭಯವೂ ಇತ್ತು. ಆ ಭಯ ಮತ್ತು ಗೌರವ ಇಂದು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳ ಉನ್ನತಿಗೆ ಕಾರಣವಾಗಿದ್ದು ನನಗೆ ತುಂಬಾ ಸಂತೋಷವೆನಿಸುತ್ತದೆ ಎಂದು ಹೇಳಿದರು. ನಂತರ ನಿವೃತ್ತ ಶಿಕ್ಷಕಿ ಬಸವಣ್ಣಮ್ಮ ಅರಳಲೆಮಠ ಮಾತನಾಡಿ, ನಮ್ಮ ಶಾಲೆಯಲ್ಲಿ ನಮ್ಮಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಇಂದು ನನಗಿಂತ ಹೆಚ್ಚು ವ್ಯಾಸಂಗ ಮಾಡಿ ದೊಡ್ಡ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಬಂದು ನಿಂತು ನಮಗೆ ಗುರುವಂದನೆ ಸಲ್ಲಿಸುತ್ತಿರುವುದರಿಂದ ನನಗೆ ಮತ್ತು ನಮ್ಮ ಶಿಕ್ಷಕ ಬಳಗದವರಿಗೆ ತುಂಬಾ ಸಂತಸವಾಗಿದೆ. ನಮ್ಮ ಎಲ್ಲ ಈ ವಿದ್ಯಾರ್ಥಿ ಬಳಗ ಇನ್ನೂ ಉತ್ತುಂಗದಲ್ಲಿ ಬೆಳೆಯಲಿ ಎಂದು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನಂತರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಆರ್.ಟಿ. ಬಾಕಳೆ ಮಾತನಾಡಿ, ಎಲ್ಲ ವೃತ್ತಿಗಳಿಗಿಂತ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿಯಾಗಿದ್ದು ನನ್ನ ವೃತ್ತಿ ನನಗೆ ಹೆಮ್ಮೆ ನೀಡಿದೆ. ಇಂದು ನಮ್ಮ ವಿದ್ಯಾರ್ಥಿಗಳು ನಮಗೆ ಗುರುವಂದನೆ ಮೂಲಕ ಗೌರವ ಸಮರ್ಪಣೆ ಮಾಡಿರುವುದು ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರ ಜೀವನ ಸುಖವಾಗಿರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸಿದರು. ಈ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾದ ನಿರ್ಮಲಾ ಹಟ್ಟಿ, ಗಿರಿಜಾ ಹಾಗೂ ವಿದ್ಯಾರ್ಥಿಗಳಾದ ವಿಜಯೇಂದ್ರ ಶಹಪೂರ, ಮಂಜುನಾಥ ಗುತ್ತಿ, ಮಂಜುನಾಥ ಮನ್ನಾಪುರ, ಗವಿಸಿದ್ದಪ್ಪ ಕವಲೂರು, ಉದಯ ಕೂಡ್ಲಿಗಿ ಸೇರಿದಂತೆ ಸಹಪಾಠಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಕೆ.ಬಿ. ಬ್ಯಾಳಿ, ಮುಖ್ಯೋಪಾಧ್ಯಾಯರಾದ ವಿ.ಕೆ. ಬಂಡಿವಡ್ಡರ್, ಮುಖ್ಯೋಪಾಧ್ಯಾಯರಾದ ಜಿ.ಎಂ. ಹೊಸಮನಿ, ಎಂ.ಕೆ. ತುಪ್ಪದ, ಎಸ್.ಎಂ. ಹಿರೇಮಠ, ಅಕ್ಕ ಮಹಾದೇವಿ ಕರಡಿ, ಅನ್ನಪೂರ್ಣ ತಿಪ್ಪಶೆಟ್ಟಿ, ರುದ್ರಪ್ಪ ಶಿರೂರು, ಶಿವಪ್ಪ ಇಬೇರಿ, ಆರ್.ಬಿ. ತಳವಾರ, ನಾಗರಾಜ ಕುಕನೂರು, ವಿ.ಬಿ. ಕಟ್ಟಿ, ಎಸ್.ಜೆ. ಪಾಟೀಲ್, ರಾಮಣ್ಣ ಹಳ್ಳಿಕೇರಿ, ಮುದ್ನೇಪ್ಪ ಮನ್ನಾಪುರ ಹಾಗೂ ಶಾಲಾ ಸಿಬ್ಬಂದಿಯವರಾದ ಮೃತ್ಯುಂಜಯ ಹಿರೇಮಠ, ಪಿ.ವಿ. ಸುಳಿಭಾವಿ, ಶಿವಪ್ಪ ಇಬೇರಿ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನನಗೆ ಅದಕ್ಕೆ ನಾನು ಶಿಕ್ಷಕ ಆಗಿನಪ್ಪ ಅನ್ನೋದಕ್ಕೆ ನನಗೆ ಆನಂದ ಆಗೈತಿ. ಆಮೇಲೆ ನೀವು ಇಲ್ಲಿ ಕರೆಸಿ ನಾವು ಇಷ್ಟೆಲ್ಲ ಗೌರವ ಕೊಟ್ಟಿರಲಿಲ್ಲ, ಅದಕ್ಕೆ ನಾನು ನಿಮ್ಗೆ ಅಭಿನಂದಿಸ್ತೀನಿ, ಆರ್ಥಿಕವಾಗಿ ಅಭಿನಂದಿಸ್ತೀನಿ, ನಿಮ್ಮ ಕ್ಷೇಮವನ್ನು ಬಗೆಸ್ತೀನಿ, ನಿಮಗೆ ಒಳ್ಳೆಯದಾಗಲಿ ಅಂತ ಬಗೆಸ್ತೀನಿ. ನೀವು ಆಶೀರ್ವಾದ ಮಾಡ್ತೀವಿ.
ಆ ಆಶೀರ್ವಾದ ಮಾಡಕ್ಕೆ ನಾನು ಒಂದು ನಮ್ಮ ಶಂಕರ್ ಮಾಸ್ತರ್ ಇದ್ದಾಗ ಅವರು ನಾವು ಕೂಡಿ ಏನೋ ಮಾಡ್ಬೇಕಾದ್ರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವಾಗ ನಾವು ಆಗ್ತಿದ್ವಿ. ನಮ್ಮ ಮಾತಿಗೆ ಜೆ.ಡಿ. ಸರ್ ಬಂದಿದ್ರು, ಜೆ.ಡಿ. ಅವರು. ಅವಾಗ ನಾವು ಒಂದು ಹಾಡು ಅವ್ರ ಮೇಲೆ ಹಾಡಿದ್ವಿ. ನಾವು ಇಬ್ರು ಕೂಡಿ ಹಾಡುವಾಗ ನಾನು ಹಾಡ್ಕೊಂಡನ ಗಡಿಗೆ ಬಾರಿಸಿದ್ದೆ, ತಬಲಾದ ಬಗ್ಗೆ ತಬಲಾ ಇದ್ದಿದ್ದಿಲ್ಲ ನಮ್ಮ ಕಡೆ, ಗಡಿಗೆ ಬಾರಿಸಿದ್ವಿ. ಅದಕ್ಕೆ ಹಿಂದಿನ ನೆನಪನ್ನು ತಂದು ಕೊಟ್ಟರು. ಈ ಪ್ರಿಯಾಸ ಆಮೇಲೆ ವಾಯ್ಸ್ ಪ್ರಿಯಾಸ ಪ್ರೀತಿಯಿಂದ ವಿದ್ಯಾಭ್ಯಾಸ ಬೆಂದಿದೆ. 99% ಜನ ಬೆಂದಿದ್ದಾರೆ. ಆದ್ರೆ ಅವರಿಗೆ ವಯಸ್ಸಾಗಿರ್ತದೆ. ಯಾಕಂದ್ರೆ ತಿಳುವಳಿಕೆ ಕಡಿಮೆ. ಇನ್ನೊಂದು ಸರ್ ಹೇಳಿದ್ರು, ನಾನು ಇವತ್ತೇನಾದರೂ ಪ್ರಶ್ನೆ ಉತ್ತರ ಕೇಳ್ತೀನಿ ಅಂತ ಅವತ್ತು ಬರ್ತಿದ್ದೆ, 3 ಸಾರಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿದ್ದಿಲ್ಲ ಅದನ್ನು ಸ್ವಾಮಿಗೆ ಬಂದ ತಕ್ಷಣ ಕೇಳೋದು. ಎಲ್ಲರೂ ಮಾತಾಡ್ತಾರೆ, ನಾನು ಏನು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಂದಿನ ನೆನಪುಗಳನ್ನು ಕೆಲವೊಂದು ನೆನಪುಗಳನ್ನು, ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಸಹ ಮಕ್ಕಳು ಅಷ್ಟು ಸಂತೋಷದಿಂದ ಏನಪ್ಪನ್ನು ಭಾವಿಸ್ತಾ ಇದ್ರು. ನೀವು ಶಾಲೆಗೆ ಬಂದ್ರೆ ನಮ್ಮ ಶಾಲೆ ಸಂಖ್ಯೆ ಹೆಚ್ಚು. ಅದಕ್ಕೆ ನಾವು ನಿಮ್ಗೆ ವಿದ್ಯಾರ್ಥಿ ದೇವತೆಗಳು ಅಥವಾ ದೇವರುಗಳು ಅಂತ ಹೇಳಬೇಕು. ಈ ಭಾಳ ಜನ ಸ್ನಾನ ಪರಿಚಯ. ನೀವೆಲ್ಲ 1ನೇ ಕ್ಲಾಸಿಂದ ನಮ್ಮ ಶಾಲೆ ಒಳಗೆ ಬಂದಿದ್ದಾಗ 5ನೇ ಕ್ಲಾಸಿಗೆ ಬಂದಾಗ 94-95 ಜನ ಇದ್ವಿ ವಿದ್ಯಾರ್ಥಿಗಳು. ಆ ನಂತರ 6ನೇ ಕ್ಲಾಸಿಗೆ ಬಂದಾಗ